ಹಾಯ್ ಫ್ರೆಂಡ್ಸ್, ಇವತ್ತು ಸಂಡೇ ಸ್ಪೆಷಲ್ ಬಿಸಿಬೇಳೆ ಬಾತನ್ನ ಅತಿ ಕಡಿಮೆ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ಎಷ್ಟು ರುಚಿಕರವಾಗಿ ಮಾಡ್ಬೋದು ಅಷ್ಟು ರುಚಿಕರವಾಗಿ ಬಿಸಿಬೇಳೆ ಬಾತನ್ನ ಮಾಡ್ತಾ ಇದ್ದೀನಿ. ಮೊದಲಿಗೆ ಬೇಳೆನ ತೊಳ್ಕೊಂಡು ಹಾಕೋಬೇಕು ಕುಕ್ಕರ್ಗೆ. ಸ್ವಲ್ಪ ತರಕಾರಿ ಹಾಕೊತಾ ಇದ್ದೀನಿ. ಬೀನ್ಸ್, ಗೆಡ್ಡೆಕೋಸು, ಕ್ಯಾರೆಟ್ ಮತ್ತೆ 2 ಆಲೂಗೆಡ್ಡೆ, ಸ್ವಲ್ಪ ಅರಿಶಿನ ಪುಡಿ ಮತ್ತು 1 ಸ್ಪೂನು ಆಯಿಲ್ ಮತ್ತು ಅಕ್ಕಿ. ಬೇಯೋದಕ್ಕೆ ಬೇಕಾಗುವಷ್ಟು ನೀರು ಹಾಕ್ಬಿಟ್ಟು ಇದನ್ನ 4 ವಿಷಲ್ಲು ಕೂಗಿಸ್ಕೊಳ್ಳಿ. ಈಗ ಸ್ಟವ್ ಮೇಲೆ ಒಂದು ಪ್ಯಾನ್ ಅನ್ನು ಇಟ್ಟು 3 ಸ್ಪೂನ್ ಎಣ್ಣೆ ಮತ್ತು 1 ಸ್ಪೂನ್ ತುಪ್ಪವನ್ನು ಹಾಕೊಂಡು ಒಗ್ಗರಣೆಗೆ 1 ಸ್ಪೂನ್ ಸಾಸಿವೆ, 2 ಒಣಮೆಣಸಿನಕಾಯಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಗೋಡಂಬಿ. ನೀವು ಬೇಕಿದ್ರೆ ಕಡಲೆಕಾಯಿ ಬೀಜನ ಹಾಕೋಬಹುದು ಮತ್ತು ಕ್ಯಾಪ್ಸಿಕಮ್ ಅದು ಹಾಕಿದ್ರೆ ತುಂಬಾನೇ ಟೇಸ್ಟ್ ಬರುತ್ತೆ. ಸ್ವಲ್ಪ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರ್ತಿದ್ದಾಗೇನೆ 2 ಮೀಡಿಯಮ್ ಸೈಜ್ ಟೊಮೊಟೊನ ಹೆಚ್ಚಿ ಹಾಕೋಬೇಕು ಸಣ್ಣದಾಗಿ. ಟೊಮೊಟೊ ಸ್ವಲ್ಪ ಬೇಗ ಮ್ಯಾಶ್ ಆಗಲಿ ಅಂತ ಹೇಳ್ಬಿಟ್ಟು ಉಪ್ಪು. ಈಗ ಸ್ವಲ್ಪ ಹುಣಸೆ ಹಣ್ಣು ರಸ, ಹಾಗೆ ಸ್ವಲ್ಪ ಬೆಲ್ಲ, 1 ಸ್ಪೂನು ರೆಡ್ ಚಿಲ್ಲಿ ಪೌಡರ್, ಹಾಗೆ ಅಂಗಡಿಲಿ ಸಿಗುವಂಥ MTR ಬಿಸಿಬೇಳೆ ಪೌಡರ್, ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು, ಬೇಕಾಗುವಷ್ಟು ನೀರು. ಬೆಂದಿರೋಂಥ ಅಕ್ಕಿ, ಬೇಳೆ ಮತ್ತು ತರಕಾರಿಗೆ ಹಾಕಿರೋಂಥ ಒಗ್ಗರಣೆಯನ್ನು ಮಿಕ್ಸ್ ಮಾಡಿ. ನೋಡಿ ಫ್ರೆಂಡ್ಸ್, ಏನು ಸಖತ್ತಾಗಿ ಬಂದಿದೆ. ಇದಕ್ಕೆ ಪಕ್ಕದಲ್ಲಿ ಸ್ವಲ್ಪ ಖಾರ ಬೂಂದಿ, 1 ಸ್ಪೂನ್ ತುಪ್ಪ ಹಾಕ್ಕೊಂಡು. ಫ್ರೆಂಡ್ಸ್, ನೀವು ನಿಮ್ಮ ಮನೆಯಲ್ಲಿ ಇದೇ ರೀತಿ ಬಿಸಿಬೇಳೆ ಬಾತನ್ನು ಮಾಡಿ ಖುಷಿಪಡಿ. ಮತ್ತು ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದ ಹೇಳ್ತೀನಿ. ಇದನ್ನು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಥ್ಯಾಂಕ್ ಯು.